ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ನಮಸ್ಕಾರ. ಗಾಯತ್ರಿ ಹಾಸನ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಸೇಮ್ ಹೋಟೆಲ್ ಶೈಲಿಯಲ್ಲೇ ನಾನು ಇಡ್ಲಿ ಸಾಂಬಾರು ಮಾಡೋದು ತೋರಿಸ್ತಾ ಇದ್ದೀನಿ. ತುಂಬ ರುಚಿಯಾಗಿ ಬಂದಿತ್ತು. ಇಡ್ಲಿಗಂತೂ ಸೂಪರಾಗಿ ಬಂದಿತ್ತು. ಇದು ಹೇಗೆ ಬರುತ್ತೆ ಅಂತ ನೋಡಬೇಕು ಅಂದರೆ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ಬನ್ನಿ ಇವಾಗ ಹೇಗೆ ಬರುತ್ತೆ ಅಂತ ನೋಡ್ಕೊಳ್ಳೋಣ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಯಾರಾದರೂ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇರೋರಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇವಾಗ ಇಡ್ಲಿ ಸಾಂಬಾರು ಮಾಡಲಿಕ್ಕೆ ನಾನೊಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ನಾನು ಮೀಡಿಯಮ್ ಗ್ಲಾಸಲ್ಲಿ ಒಂದು ಗ್ಲಾಸು ತೊಗರಿಬೇಳೆ ತಗೊಂಡು ತೊಳೆದಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ ಕುಕ್ಕರಿಗೆ. ಅದರಲ್ಲಿ ಅರ್ಧ ಗ್ಲಾಸು ನಾನು ಹೆಸ್ರುಬೇಳೆ ತೊಗೊಂಡಿದ್ದೆ, ಅದನ್ನು ತೊಳೆದಿಟ್ಕೊಂಡಿದ್ದೀನಿ, ಹಾಕ್ತಾಯಿದ್ದೀನಿ. ಎರಡು ಸಮ ಸಮ ತಗೊಬಿಡಿ. ಹೆಸ್ರುಬೇಳೆ ಸ್ವಲ್ಪ ಕಮ್ಮಿನೇ ತಗೊಳ್ಳಿ. ಒಂದು ಕ್ಯಾರೆಟ್ ಮೀಡಿಯಮ್ ಸೈಜ್ದು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ದಪ್ಪ ದಪ್ಪಗೆ, ಅದನ್ನು ಹಾಕಿದ್ದೀನಿ. ಒಂದು ಗೆಡ್ಡೆಕೋಸು ಹಾಕಿದ್ದೀನಿ. ಗೆಡ್ಡೆಕೋಸು ಹಾಕಿದ್ರಂತೂ ಇಡ್ಲಿ ಸಾಂಬಾರು ತುಂಬ ರುಚಿಯಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ಗೆಡ್ಡೆಕೋಸು ಹಾಕಿದ್ದೀನಿ ನೋಡಿ. 2-3 ಈರುಳ್ಳಿನ ಮೀಡಿಯಮ್ ಸೈಜ್ ದಪ್ಪ ದಪ್ಪ ಕಟ್ ಮಾಡಿ ಇಟ್ಕೊಂಡಿದ್ದೆ. ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕಿ, ರುಚಿ ಹೆಚ್ಚು ಚೆನ್ನಾಗಿ ಕೊಡುತ್ತೆ ಇದು ನೋಡಿ. ಈರುಳ್ಳಿನೂ ಹಾಕಿದ್ದೀನಿ. 3 ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ನಾನು ಹುಳಿ ಹಾಕಿಲ್ಲ, ಅದಕ್ಕೋಸ್ಕರ ಟೊಮೊಟೊ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಹುಳಿ ಹಾಕಲ್ಲ ಇದಕ್ಕೆ. ನಾನು 4-5 ಹಸಿರು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, ಗ್ರೀನ್ ಚಿಲ್ಲಿ ನೋಡಿ. ಎಲ್ಲ ಸ್ವಲ್ಪ ನೀರು ಹಾಕೊಳ್ಳೋಣ, ಬೇಳೆ ಮುಳುಗೋವಷ್ಟು. ತುಂಬ ನೀರು ಹಾಕಕ್ಕೆ ಹೋಗ್ಬಿಡಿ, ಮೇಲೆಲ್ಲ ಉಕ್ಕಿ ಬಂದುಬಿಡುತ್ತೆ ಕುಕ್ಕರಲ್ಲಿ. ಇದಕ್ಕೆ ಸ್ವಲ್ಪ ಅರಶಿನ ಪುಡಿ ಹಾಕ್ತಾಯಿದ್ದೀನಿ, ಒಂದು ಅರ್ಧ ಟೀ ಸ್ಪೂನ್ ಇದೆ. ಒಂದು 3 ಸ್ಪೂನು ಸಾಂಬಾರು ಪೌಡ್ರ್ ಹಾಕ್ತಾಯಿದ್ದೀನಿ. ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಎಲ್ಲರೂ ಮನೇಲೂ ಸಾಂಬಾರು ಪುಡಿ, ಹುಳಿ ಪುಡಿ ಇರುತ್ತೆ. ಸಾಂಬಾರು ಪೌಡ್ರಿದು ನಾನು ಹಾಕ್ತಾಯಿರೋದು. ನಾನು ಒಂದು ಅರ್ಧ ಟೀ ಸ್ಪೂನು ಹಿಂಗೆ ಹಾಕಿದ್ದೀನಿ. ಇವಾಗ ರುಚಿ ಚೆನ್ನಾಗಿ ಕೊಡುತ್ತೆ ಹಿಂಗೆ ಹಾಕಿದರೆ. ನನಗೆ ಖಾರ ಬೇಕು ಅನ್ನಿಸ್ತು, ಸ್ವಲ್ಪ ಅಚ್ಚ ಪುಡಿ ಹಾಕ್ತಾಯಿದ್ದೀನಿ. ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಒಂದು 3 ವಿಷಲ್ 4 ವಿಷಲ್ ಹಾಕಿಸ್ಕೊಳ್ಳಿ. ಚೆನ್ನಾಗಿ ಬೇಯಬೇಕು ಬೇಳೆ ತರಕಾರಿ ಎಲ್ಲವ, ಆವಾಗಲೇ ರುಚಿ ಕೊಡುತ್ತೆ. 1 ಸ್ಪೂನು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ನೋಡಿ. ಇವಾಗ ಮುಚ್ಚಿಬಿಡೋಣ. ಸ್ವಲ್ಪ ಒಂದು 3 ವಿಷಲ್ ಹಾಕಲಿ, 3-4 ಆದರೆ ಸಾಕಾಗುತ್ತೆ ನೋಡಿ. ಆಗಿದೆ ಇವಾಗ, ವಿಷಲ್ಲು ಕೂಲ್ ಆಗಿದೆ. ನಾನು ಇವಾಗ ಓಪನ್ ಮಾಡ್ತಾಯಿದ್ದೀನಿ ನೋಡಿ. ತುಂಬ ಚೆನ್ನಾಗಿ ಬಂದಿತ್ತು ಇಡ್ಲಿ ಸಾಂಬಾರ್ದು ನೋಡಿ. ಇವಾಗೆಲ್ಲ ಬೇಳೆ ಎಲ್ಲ ಬೆಂದಿದೆ. ಸ್ವಲ್ಪ ಕಲಿಸ್ಕೊಳ್ಳೋಣ ಇದನ್ನೆಲ್ಲ ನೋಡಿ. ಆಗಿದೆ. ಇದಕ್ಕೆ ನಿಮಗೆ ನೀರು ಎಷ್ಟು ಬೇಕು ನಿಮ್ಮ ಅಳತೆಗೆ ತಕ್ಕಷ್ಟು ಹಾಕ್ಕೊಳ್ಳಿ. ನೀರು ಎಷ್ಟು ಸಾಂಬಾರು ಬೇಕು ಅಷ್ಟು ಹಾಕ್ಕೊಳ್ಳಿ. ಮೊದಲೊಂದು ಸರಿ ನಾನು ಇಡ್ಲಿ ಸಾಂಬಾರು ಹಾಕಿದ್ದೀನಿ, ಆದರೆ ಅದು ಬೇರೆ ರೀತಿ ಇದೆ, ಇದು ಬೇರೆ ಥರ ಇದೆ. ನೋಡ್ಕೊಂಡು ಮಾಡ್ಕೊಳ್ಳಿ ನೀವು ನೋಡಿ. ರೆಡಿಯಾಗಿದೆ. ಇವಾಗ ಒಗ್ಗರಣೆ ಕೊಟ್ಕೊಳ್ಳೋಣ. ನಾನು ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟು ನಾನು ಎಣ್ಣೆ ಹಾಕಿಟ್ಟಿದ್ದೀನಿ. ಎಣ್ಣೆ ಬಿಸಿಯಾಗಿದೆ. ಸಾಸಿವೆ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕ್ತೀನಿ ಇದಕ್ಕೇ ನೋಡಿ. ಜೀರಿಗೆನೂ ಹಾಕಿದ್ದೀನಿ. ಒಂದು ಬೆಳ್ಳುಳ್ಳಿ ಕುಟ್ಟಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಕರಿಬೇವು ಹಾಕ್ತಾಯಿದ್ದೀನಿ. ಎಷ್ಟು ರುಚಿಯಾಗಿತ್ತು ಅಂದರೆ ಫ್ರೆಂಡ್ಸು, ನೀವು ಮರಿದೇನೆ ಟ್ರೈ ಮಾಡ್ಕೊಳ್ಳಿ ನೋಡಿ. ಒಗ್ಗರಣೆ ಆಯಿತು. 1-2 ಒಣಮೆಣ್ಸಿನ್ಕಾಯಿ ಹಾಕ್ತೀನಿ ಇವಾಗ ಸಾಂಬಾರು ನಾವು ನೀರೆಲ್ಲ ಹಾಕ್ಬಿಟ್ಟು ಸಮ ಮಾಡ್ಕೊಂಡಿದ್ವಲ್ಲ, ಅದಕ್ಕೆ ಹಾಕ್ತಾಯಿದ್ದೀನಿ ಸಾಂಬಾರಿಗೆ ನೋಡಿ. ಇವಾಗ ಕುದಿಸ್ಬೇಕು, ಇದನ್ನು ಚೆನ್ನಾಗಿ ಕುದಿ ಬರಲಿ, ಅಲ್ಲಿವರೆಗೂ ಕುದಿಸೋಣ ಒಗ್ಗರಣೆ ಹಾಕ್ಬಿಟ್ಟು. ಫ್ರೆಂಡ್ಸ್, ಯಾರಾದರೂ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇರೋರಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್ ನೋಡಿ. ಸಾಂಬಾರೆಲ್ಲ ರೆಡಿಯಾಗಿದೆ. ಕುದಿನೂ ಬಂದಿದೆ, ಇದು ಕುದೀತಾ ಇದೆ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಯಾರಾದರೂ ಹೊಸ್ದಾಗಿ ಕಲಿಯೋರಿಗಿದ್ರೆ ಈಸಿ ಆಗುತ್ತೆ, ಟ್ರೈ ಮಾಡಿ ನೀವು ಇಡ್ಲಿ ಸಾಂಬಾರು ನೋಡಿ. ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಮೇಲ್ಗಡೆ. ನೀವು ಬೇಕು ಅಂದರೆ ಉಪ್ಪು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ನೋಡಿ. ನಾನು ಸರ್ವ್ ಮಾಡಿದ್ದೀನಿ ಒಂದು ಬೌಲಿಗೆ ಆಲ್ರೆಡಿ. ತುಂಬ ಚೆನ್ನಾಗಿ ಬಂದಿತ್ತು. ನಾನು ಆಲ್ರೆಡಿ ಇವತ್ತು ಇಡ್ಲಿನೇ ಮಾಡಿದ್ದೆ ನಾನು, ಅದಕ್ಕೋಸ್ಕರ ಸಾಂಬಾರು ಮಾಡಿದೆ ನೋಡಿ. ನೀವು ಮಾಡ್ಕೊಳ್ಳಿ ಮರಿದೇನೆ ಇಡ್ಲಿ ಸಾಂಬಾರು ನೋಡಿ. ಇಡ್ಲಿ ಮಾಡಿದ್ದೀನಿ ಆಲ್ರೆಡಿ, ಸರ್ವ್ ಮಾಡಿದ್ದೀನಿ ಪ್ಲೇಟಿಗೆ. ಚಟ್ನಿನೂ ಮಾಡಿದ್ದೀನಿ ಇದ್ರ ಜೊತೆ, ತೆಂಗಿನಕಾಯಿ ಚಟ್ನಿ. ಸೇಮ್ ಹೋಟೆಲ್ ರುಚಿನೇ ಇರುತ್ತೆ ಸಾಂಬಾರು. ಟ್ರೈ ಮಾಡಿ ಮರಿದೇನೆ ನೋಡಿ. ಚಟ್ನಿ ಮಾಡಿದ್ದೀನಿ, ಒಂದು ಕಡೆ ಸೈಡಿಗೆ ಚಟ್ನಿನೂ ಇಡ್ತೀನಿ ಇವಾಗ.
ಮರಿದೇನೆ ಮಾಡ್ಕೊಳ್ಳಿ ಫ್ರೆಂಡ್ಸ್, ನೀವೂ ಇಡ್ಲಿ ಸಾಂಬಾರು.